ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ಇದು ಫ್ರೆಶ್ ಅಪ್ ಆಗಿ ಸೌದೆಕಾಯಿ ಮತ್ತೆ ಆಮ್ಲೆ ಜ್ಯೂಸ್ ಕುಡಿದು ಅದಾದ್ಮೇಲೆ ತಿಂಡಿಗೆ ಅಂತ ವೆಜಿಟೇಬಲ್ ಪಲಾವ್ ತಿಂದೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿ ಭೋಪಾಲಲ್ಲಿ ಕೆಲವೊಂದಷ್ಟು ಪ್ಲೇಸ್ ನೋಡೋದಂತ ರೆಡಿ ಆಗೋಟು. ಹೋಗ್ತಾ ದಾರಿಲಿ ನಮ್ಮ ಇಂಡಿಯಾ ಫ್ಲಾಗ್ ಇಷ್ಟು ಚೆನ್ನಾಗಿ ಆರೋದ್ ಕಾಣಿಸ್ತು. ಮೊದಲು ನಾವು ಹೋಗಿದ್ದು ಟ್ರೈಬಲ್ ಮ್ಯೂಸಿಯಂಗೆ. ಇದು 12 ಗಂಟೆಗೆ ಓಪನ್ ಇದ್ದಿದ್ರಿಂದ ಅಲ್ಲೇ ಪಕ್ಕದಲ್ಲಿರೋ ಸ್ಟೇಟ್ ಮ್ಯೂಸಿಯಂ ಹೋದೋ. ನಾವ್ ಯಾರ್ಯಾರು ಹೋಗಿದ್ದು ಅಂದ್ರೆ ನಾನು, ನನ್ನ ತಂಗಿ, ನನ್ನ ತಮ್ಮ ವಜ್ರ ಮತ್ತೆ ಇನ್ನೊಂದ್ ತಂಗಿ ಸುಕೃತ ಮತ್ತೆ ನಮ್ಮತ್ತೆ. ಮ್ಯೂಸಿಯಂ ಹತ್ರ ಹೋಗ್ತಿದಂಗೆ ಇವ್ರು ನಮ್ಮನ್ನ ಸ್ವಾಗತ ಮಾಡ್ಕೊಂಡ್ರು. ಮ್ಯೂಸಿಯಂ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಹೆಚ್ಚು ಕಮ್ಮಿ 10-11ನೇ ಶತಮಾನದಲ್ಲಿ ಕೆತ್ತಿರೋ ಮೂರ್ತಿಗಳೆಲ್ಲ ನೋಡಕ್ ಸಿಗ್ತವೆ. ಬರೀ ಮೂರ್ತಿಗಳಷ್ಟೇ ಅಲ್ಲದೆ ಹಳೆ ಕಾಲದ ಪ್ರಾಚೀನ ವಸ್ತುಗಳನ್ನೆಲ್ಲ ನಾವಿಲ್ಲಿ ನೋಡಬಹುದು. ಅಲ್ಲಿ ವಿಡಿಯೋ ಮಾಡಂಗಿರ್ಲಿಲ್ಲ, ಸೊ ಜಾಸ್ತಿ ವಿಡಿಯೋ ನಾನು ಮಾಡ್ಕೊಳಕ್ ಹೋಗ್ಲಿಲ್ಲ. ಇನ್ನ ಈ ಒಂದು ಫೋಟೋ ಫ್ರೇಮ್ ನ ಇಲ್ಲಿ ನೋಡಿ ನನಗೆ ಬಹಳ ಖುಷಿ ಆಯ್ತು. ಯಾಕೆ ಅಂತ ನಿಮಗೆ ಗೊತ್ತಾದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸ್ಟೇಟ್ ಮ್ಯೂಸಿಯಂ ಅಲ್ಲೆಲ್ಲ ನೋಡಿ ಮುಗಿಸಿ ನೆಕ್ಸ್ಟ್ ಹೋಗಿದ್ದು ನಾವು ಟ್ರೈಬಲ್ ಮ್ಯೂಸಿಯಂಗೆ. ಇಲ್ಲಿದು ಇಂಟೀರಿಯರ್ಸ್ ಮತ್ತೆ ನಾವ್ ಎಕ್ಸ್ಪೀರಿಯನ್ಸ್ ಮಾಡಿದ್ ವೈಬ್ ನ ಬಾಯಲ್ಲಿ ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಲೈಕ್ ಒಂದೊಂದು ಗೋಡೆ, ಒಂದೊಂದು ಬಾಕ್ಲು, ಒಂದೊಂದು ಕಿಟಕಿಲು ಕಲೆ ಅನ್ನೋದು ತುಂಬಿ ತುಳುಕ್ತಿತ್ತು. ನಂತರ ಆರ್ಟ್ ಲವರ್ಸ್ ಗಂತೂ ನೋಡಕ್ಕೆ ಕಣ್ಣಿಗೆ ಮಹದಾನಂದ. ಇಲ್ಲೂ ಕೂಡ ಅಷ್ಟೇ ಫೋಟೋಗ್ರಫಿ ಅಲೋ ಇತ್ತು, ವಿಡಿಯೋಗ್ರಫಿ ಅಲೋ ಇರಲಿಲ್ಲ. ನನ್ ಕೈಯಲ್ಲಾದಷ್ಟು ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡೆ. ಗೈಸ್, ನೀವೇನಾದ್ರೂ ಭೋಪಾಲ್ಗೆ ಬರೋರಿದ್ರೆ ಒಂದ್ಸತಿ ಟ್ರೈಬಲ್ ಮ್ಯೂಸಿಯಂಗೆ ವಿಸಿಟ್ ಕೊಟ್ಟು ನೋಡಿ. ನಾನು ಹೇಳ್ತಿರೋದ್ಕಿಂತ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಇನ್ನೂ ಚೆನ್ನಾಗಿರುತ್ತೆ. ಸ್ಟೇಟ್ ಮ್ಯೂಸಿಯಂ ಅಲ್ಲಿ ಎಂಟ್ರಿ ಫೀಸ್ ಪರ್ ಪರ್ಸನ್ 20 ರೂಪೀಸ್ ಇರುತ್ತೆ. ಅಂಡ್ ಟ್ರೈಬಲ್ ಮ್ಯೂಸಿಯಂ ಅಲ್ಲೂ ಕೂಡ ಪರ್ ಪರ್ಸನ್ 20 ರೂಪೀಸ್ ಇರುತ್ತೆ. ನೀವು ಫೋಟೋಸ್ ತಗೋಬೇಕು ಅಂದ್ರೆ ಅದಕ್ಕೆ 100 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ. ಇದೆರಡು ಮ್ಯೂಸಿಯಂ ನ ನೋಡೋದಕ್ಕೆ ನಮಗೆ ಹೆಚ್ಚು ಕಮ್ಮಿ 4 to 5 ಅವರ್ಸ್ ಬೇಕಾಗುತ್ತೆ. ಹಿಂಗೆ ನಾವೆಲ್ಲರೂ ಮ್ಯೂಸಿಯಂ ನೋಡ್ಕೊಂಡು ಎಲ್ಲರೂ ಫೋಟೋಸ್ ವಿಡಿಯೋಸ್ ತಗೊಂಡು ಊಟಕ್ಕೆ ಅಂತ ನ್ಯೂ ಮಾರ್ಕೆಟ್ ಹೋದ್ವಿ. ಇಲ್ಲಿ ನಾವೆಲ್ಲರೂ ಊಟಕ್ಕೆ ಅಂತ ಫೇಮಸ್ ಅಂಡ್ ಮೋಸ್ಟ್ ಅಪ್ಸೆಲ್ಲಿಂಗ್ ಚೋಲಾ ಭಟೂರ ತಿಂದ್ವಿ. ಯಾರ್ಯಾರೆಲ್ಲ ಚೋಲಾ ಭಟೂರ ಟ್ರೈ ಮಾಡಿದಿರಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಊಟ ಎಲ್ಲ ಮಾಡ್ಕೊಂಡು ಒಂದ್ ರೌಂಡ್ ಮಾರ್ಕೆಟ್ ನ ಸುತ್ಕೊಂಡು ಬಂದು. ಈ ಮಾರ್ಕೆಟ್ ಒಂಥರ ನಮ್ ಬೆಂಗಳೂರಲ್ಲಿರೋ KR ಮಾರ್ಕೆಟ್ ತರಾನೇ ಇತ್ತು. ಅಲ್ಲಿ ಬೇಕರಿಗೆ ಹೋಗಿ ಮನೆಗೆ ಒಂದ್ ಸ್ವಲ್ಪ ಸ್ನಾಕ್ಸ್ ತಗೊಂಡು, ನನ್ನ ತಮ್ಮ ಸ್ನೀಕರ್ಸ್ ತಗೊಂಡ. ಅವನು ಶೇರಿಂಗ್ ಇಸ್ ಕೇರಿಂಗ್ ಅಂತ ಎಲ್ರಿಗೂ ಶೇರ್ ಮಾಡ್ದ. ಅಲ್ಲಿಂದ ನಾವ್ ನೆಕ್ಸ್ಟ್ ಹೋಗಿದ್ದು ವಿಜ್ಞಾನ ಕೇಂದ್ರಕ್ಕೆ. ಅಲ್ಲಿ ಎಂಟ್ರೆನ್ಸ್ ನಲ್ಲೇ ಒಂದ್ ಪಾರ್ಕ್ ಇತ್ತು. ಅದು ಬೇರೆಲ್ಲ ಕಡೆ ಇರೋ ತರ ನಾರ್ಮಲ್ ಪಾರ್ಕ್ ಆಗಿರ್ಲಿಲ್ಲ. ಆ ಪಾರ್ಕ್ ಅಲ್ಲಿ ಇದ್ದಿದ್ ಒಂದೊಂದು ಆಟ ಸಾಮಾನು ಕೂಡ ಸೈನ್ಸ್ ರಿಲೇಟೆಡ್ ಆಗಿತ್ತು. ಅಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಯಾವ ಏಜ್ ಲಿಮಿಟ್ ಇಲ್ದಂಗೆ ಎಲ್ಲರೂ ಆಟ ಆಡ್ಬೋದಿತ್ತು. ಸೊ ನಾವೆಲ್ಲರೂ ಒಂದೊಂದು ಆಟ ಆಡಿದ್ವಿ. ಅದಾದ್ಮೇಲೆ ಇದು ಇಕೋ ಟ್ಯೂಬ್ ಅಂತ. ಹಲೋ ವಜ್ರ, ಯಾರು ನೀನು? ನಿಮ್ಮಕ್ಕ. ಕೇಳಿಸಿಲ್ಲ. ಹೇಳ್ಕೊಡ್ತೀನಿ ಇರು ನಿನ್ಗೆ. ಹಿಂಗೆ ಇಕೋ ಟ್ಯೂಬ್ ಅಲ್ಲಿ ನಾನೊಂದು ತುದಿಲ್ ನಿಂತ್ಕೊಂಡು ಅವನೊಂದು ತುದಿಲ್ ನಿಂತ್ಕೊಂಡು ಸುಮಾರು 60 ಮಾತಾಡ್ದು. ಇನ್ನ ಪ್ರತಿಯೊಂದು ಆಟನೂ ಆಟ ಆಡಿ ಎಕ್ಸ್ಪೀರಿಯನ್ಸ್ ಮಾಡ್ದು. ಇನ್ನ ಬಿಲ್ಡಿಂಗ್ ಒಳಗಡೆ ಬಂದ್ರೆ ಇಲ್ಲೂ ಅಷ್ಟೇ ಸುಮಾರು ಸೈನ್ಸ್ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ ಗಳಿದ್ದು. ಅಲ್ಲಿ ಒಂದ್ ವೇಯಿಂಗ್ ಮಷಿನ್ ಇಟ್ಟಿದ್ರು. ಯಾವ್ಯಾವ ಪ್ಲಾನೆಟ್ ಮೇಲೆ ಇದ್ದಾಗ ನಾವ್ ಎಷ್ಟೆಷ್ಟು ಕೆಜಿ ಇರ್ತೀವಿ ಅಂತ ಚೆಕ್ ಮಾಡಬಹುದಿತ್ತು. ಅದಾದ್ಮೇಲೆ ನಮ್ ಲೆಗ್ ಪವರ್ ಚೆಕ್ ಮಾಡಕ್ಕೆ ಅಂತ ಒಂದ್ 10 ಸತಿ ಮೆಟ್ಲನ್ನ ತಿಳಿದಿದ್ದಾಯ್ತು. ಈ ಪ್ಲೇಸ್ಗೆ ಇನ್ನೂ ಸ್ಕೂಲ್ ಓದ್ತಿರೋ ಅಥವಾ ಕಾಲೇಜ್ ಓದ್ತಿರೋ ಮಕ್ಕಳನ್ನ ತಂದ್ಬಿಟ್ಬಿಟ್ರೆ ಒಳ್ಳೊಳ್ಳೆ ವಿಷಯಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿ ತಿಳ್ಕೊತಾರೆ. ಇನ್ನ ನಾವು ಎಂಟ್ರಿ ಟಿಕೆಟ್ ಜೊತೆಗೆ 2 ಶೋದು ಟಿಕೆಟ್ ಕೂಡ ತಗೊಂಡಿದ್ದು. ಒಂದು ಸೈನ್ಸ್ ರಿಲೇಟೆಡ್ 3D ಮೂವಿ 10 ಮಿನಿಟ್ಸ್. ಅದಾದ್ಮೇಲೆ ತಾರಾಮಂಡಲ್ ಬಗ್ಗೆ ಎಕ್ಸ್ಪ್ಲನೇಷನ್ ಈ ತರ ಸೆಟ್ ಒಳಗಡೆ. ಇದನ್ನೆಲ್ಲ ನೋಡ್ಕೊಂಡು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಸಂಜೆವರೆಗೂ ಅಲ್ಲೇ ಇದ್ದು ಆಮೇಲಿಂದ ಮನೆ ಕಡೆ ಹೊರಟು. ಬೆಳಗ್ಗೆಯಿಂದ ಸುತ್ತಿ ಫುಲ್ ಸುಸ್ತಾಗಿ ಬರ್ತಾ ಕಾರಲ್ಲೇ ಎಲ್ಲರೂ ಒಂದ್ ರೌಂಡ್ ನಿದ್ದೆ ಮುಗಿಸ್ಕೊಬಿಟ್ಟು ಇನ್ನ ಮನೆಗ್ ಬಂದು ನನ್ನ ತಮ್ಮ ಟೆಡಿ ಬೇರ್ ಬಿಡಿಸೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾ ಸ್ಟೆಪ್ ನು ಬರ್ಕೊಂಡ್ ಬಂದಿದ್ದ. ಅವ್ನು ವರ್ಕ್ಗೆ 100ಗೆ ಎಷ್ಟು ಮಾರ್ಕ್ಸ್ ಅಂತ ಹಾಕಿಸ್ಕೊಂಡು ಲೈಕ್ ಇಲ್ಲ ಡಿಸ್ಲೈಕ್ ಅಂತ ಒಪಿನಿಯನ್ ಕೂಡ ತಗೋತಿದ್ದ. ಇವತ್ ಗ್ರಹಣ ಇದ್ದಿದ್ರಿಂದ ಅನ್ನ ತಿನ್ಬಾರ್ದು ಅಂತ ನಮ್ಮ ಮಾವ ಉದ್ನೋಡೆ ಮಾಡ್ಕೊಟ್ರು. ಎಲ್ಲರೂ ಊಟಕ್ಕೆ ಅದನ್ನೇ ತಿಂದು ಮಲಗ್ದು. ಇವತ್ತಿಗಿಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.